ನಾನು ಅರ್ಕೇಶ್ವರ. ನನ್ನ ಊರು ಚನ್ನಪಟ್ಟಣ ಹತ್ರ ಒಂದು ಸಣ್ಣ ಹಳ್ಳಿ. ನಮ್ಮೂರಿನಲ್ಲಿ ಶಿವನೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಪ್ರಧಾನ ಅರ್ಚಕರ ಮಗ ನಾನೇ. ಎಲ್ರಿಗೂ ಅವ್ರದ್ದೇ ಆದಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ನಾವು ಹೀಗೆ ಬದುಕಬೇಕು, ನಾವು ಇದೇ ದಾರಿಲಿ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನನ್ನ ಜೀವನದಲ್ಲಿ ಎಲ್ಲ ಉಲ್ಟ. ನಾನು ಯಾವ ದಾರಿಲಿ ಹೋಗಬೇಕು, ನನ್ನ ಆಸೆಗಳೇನು, ನನ್ನ ಗುರಿ ಏನು ಅನ್ನೋದನ್ನು ನಾನು ನಿರ್ಧಾರ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ನನ್ನ ಜೀವನದಲ್ಲಿ ಇರುವಂಥ ಒಂದು ಕಹಿ ಘಟನೆಗಳ ನೆನಪಿನ ಭಂಡಾರ. ಹೌದು, ನನ್ನ ಕತೆ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ನೀವೇ ತಿಳ್ಕೊಳ್ತೀರ. ನನ್ನ ಜೀವನದಲ್ಲಿ ನನಗೆ ನನ್ನ ತಂದೆಯೇ ಹೀರೋ. ಆದರೆ ನನ್ನ ತಂದೆ ಇವತ್ತು ನನ್ನ ಜೊತೆ ಇಲ್ಲ. ನನ್ನ ತಾಯಿ ಇದ್ದಾರೆ. ಆದರೆ ನಾನು ನನ್ನ ತಂದೆ ಹಾಕ್ಕೊಟ್ಟಿದ್ದಂತಹ ದಾರಿಲೇ ನಡಿಬೇಕು ಅಂತ ನಿಂತಿದ್ದೀನಿ. ಇವತ್ತು ನನ್ನ ಜೊತೆ ಇರೋದು ಸುಮಾರು 400 ವರ್ಷಗಳಿಂದ ಶಿವನಿಗೆ ಪೂಜೆ ಸಲ್ಲಿಸುತ್ತಾ ಬಂದಂತಹ ವಂಶ ನಮ್ಮದು. ಈ ವಂಶದಲ್ಲಿ ಕೊನೆಯ ಕುಡಿಯಾಗಿ ನಾನಿದ್ದೇನೆ. ನಾನು ನನ್ನ ಪೂರ್ವಜರ ಹಾಗೆ ಶಿವನಿಗೆ ಪೂಜೆ ಸಲ್ಲಿಸುತ್ತಾ ಬದುಕಬೇಕು ಕೊನೆಯ ತನಕ ಎಂಬ ಆಸೆ ನನ್ನದು. ಆದರೆ ನನ್ನ ದಾರಿಗೆ ನನ್ನವರೇ ಅಡ್ಡ ಮಾಡ್ತಿದ್ದಾರೆ. ಕಾರಣ ನನಗೆ ಗೊತ್ತಿಲ್ಲ. ಯಾಕೆ ನನ್ನ ಮನಸ್ಸಲ್ಲಿರೋದು ಯಾರನ್ನೂ ಅರ್ಥ ಮಾಡ್ಕೋತಾ ಇಲ್ಲ. ನಾನು ಹೋಗೋ ದಾರಿಗೆ ನನಗೆ ಯಾಕೆ ಬಿಡ್ತಾ ಇಲ್ಲ? ನನಗೆ ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಯಾಕೆ ಈ ಥರ ಹಿಂಸೆ ಆಗ್ತಾ ಇದ್ದಾರೋ? ಇಲ್ಲ, ನಾನು ಬೇರೆ ಕೆಲಸಕ್ಕೆ ಹೋಗಲ್ಲ. ಏನಿದ್ರು ಈ ಕೆಲಸದಲ್ಲಿ ಇದೇ ಸಾಧನೆ ಮಾಡಿ ತೋರಿಸ್ತೀನಿ. ಯಾರು ನನಗೆ ಇವತ್ತು ಅವಮಾನ ಮಾಡಿ ತೋರಿಸಿದಾರೋ ಅವ್ರ ಮುಂದೆ ಗೆದ್ದೆ ತೋರಿಸ್ತೀನಿ. ನಾನು ಅವಮಾನ ಮಾಡಿರೋ ಜನ ಮುಂದೆ ನಾನು ಗೆದ್ದೆ ತೋರಿಸ್ತೀನಿ. ನನ್ನ ತಂದೆ ಕೊಟ್ಟಿರೋ ಮಾತು, ನನ್ನ ತಂದೆ ತೋರಿಸಿದ ದಾರಿಲೇ ನಾನು ನಡೀತೀನಿ. ಅದು ಯಾರು ಏನು ಮಾಡ್ತಾರೋ ಮಾಡಿ.